ಗುಜರಾತ್ನ ವಡೋದರಾದಲ್ಲಿ ನಡೆದ WPL 2026 ಟೂರ್ನಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಡೆಲ್ಲಿ ತಂಡದ ವಿರುದ್ಧ 6 ವಿಕೆಟ್ಗಳಿಂದ ಗೆದ್ದು ಎರಡನೇ ಬಾರಿಗೆ WPL ಕಪ್ ಅನ್ನು ಮುಡಿಗೇರಿಸಿಕೊಂಡಿದೆ. ಟಾಸ್ ಗೆದ್ದು ಮೊದಲು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ RCB ತಂಡ ಡೆಲ್ಲಿ ತಂಡವನ್ನ ನಿಗದಿತ 20 ಓವರ್ಗಳಲ್ಲೇ 203 ರನ್ ಬಿಟ್ಟುಕೊಡ್ತು. ಬೃಹತ್ ಗುರಿ ಬೆನ್ನತ್ತಿದ RCB 19.4 ಓವರ್ಗಳಲ್ಲಿ 204 ರನ್ ಗಳಿಸಿ ಗೆಲುವು ತನ್ನದಾಗಿಸಿಕೊಂಡಿತು. ಆ ಮೂಲಕ ಇತಿಹಾಸದಲ್ಲೇ ಅತಿ ದೊಡ್ಡ ರನ್ ಚೇಸಿಂಗ್ ದಾಖಲೆ ನಿರ್ಮಿಸಿತು. ಫೈನಲ್ ಪಂದ್ಯದಲ್ಲಿ ಸ್ಮೃತಿ ಮಂದಾನ 87 ರನ್ ಬಾರಿಸಿದರೆ ವೋಲ್ 79 ರನ್ ಹೊಡೆದು ಕನ್ನಡಿಗರಿಗೆ ಎರಡನೇ WPL ಕಿರೀಟ ತೊಡಿಸಿದ್ದಾರೆ. ಸತತ 3 ಫೈನಲ್ ಸೋಲು ಕಂಡಿದ್ದ ಕ್ಯಾಪಿಟಲ್ಸ್ ತಂಡ ನಿನ್ನೆ ಗೆಲ್ಲಲೇಬೇಕೆಂಬ ಹಠದಲ್ಲಿ ಬ್ಯಾಟಿಂಗ್ ಮಾಡಿತು. ಮೊದಲ ವಿಕೆಟ್ಗೆ 49 ರನ್ಗಳ ಭರ್ಜರಿ ಜೊತೆಯಾಟ ಕೊಡ್ತು. 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದು RCB ಬೌಲರ್ಗಳ ಮೇಲೆ ಸವಾರಿ ಮಾಡಿದ ನಾಯಕಿ ಜೆಮಿಮಾ ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡಿದ್ರು. ಕ್ರೀಸ್ಗೆ ಬಂದಾಗನಿಂದ ಸ್ಫೋಟಕ ಬ್ಯಾಟಿಂಗ್ ಮಾಡಿದ ರೋಡ್ರಿಗಸ್ ಕೇವಲ 32 ಎಸೆತಗಳಲ್ಲೇ ಅರ್ಧಶತಕ ಪೂರೈಸಿದ್ರು. ಒಟ್ಟಾರೆ 37 ಎಸೆತಗಳಲ್ಲಿ 8 ಬೌಂಡರಿಗಳ ಸಹಿತ 57 ರನ್ ಗಳಿಸಿದ್ರು. ಕೊನೆಯಲ್ಲಿ ಬಂದ ಶಿನೆಲ್ ಹೆನ್ರಿ ಹಾಗೂ ಲಾರಾ ವೊಲ್ವಾರ್ಡ್ 55 ರನ್ಗಳ ಜೊತೆಯಾಟ ನೀಡಿ ತಂಡದ ಮೊತ್ತವನ್ನ 200ರ ಗಡಿ ದಾಟಿಸಿದ್ರು. ಡೆಲ್ಲಿ ಕ್ಯಾಪಿಟಲ್ಸ್ ನೀಡಿದ 204 ರನ್ಗಳ ಗುರಿಯನ್ನ ಬೆನ್ನಟ್ಟಿದ RCB 19.4 ಓವರ್ಗಳಲ್ಲಿ ಕೇವಲ 4 ವಿಕೆಟ್ ಕಳೆದುಕೊಂಡು ಗುರಿ ತಲುಪಿತು. ನಾಯಕಿ ಮಂದಾನ 41 ಎಸೆತಗಳಲ್ಲಿ 12 ಬೌಂಡರಿ 3 ಸಿಕ್ಸರ್ಗಳ ಸಹಿತ 87 ರನ್ ಗಳಿಸಿದರೆ ಜಾರ್ಜಿಯಾ ವೋಲ್ 54 ಎಸೆತಗಳಲ್ಲಿ 14 ಬೌಂಡರಿಗಳ ಸಹಿತ 79 ರನ್ ಗಳಿಸಿ RCB ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಸ್ಮೃತಿ ಮಂದಾನ ಬರೋಬ್ಬರಿ 355 ರನ್ ಬಾರಿಸಿ ಅತಿ ಹೆಚ್ಚು ರನ್ ಗೆಟರ್ ಎನಿಸಿಕೊಂಡಿದ್ದಾರೆ. ಈ ಮೂಲಕ ಆರೆಂಜ್ ಕ್ಯಾಪ್ ಕಬಳಿಸಿದ್ರು. ಇನ್ನು ಬೌಲಿಂಗ್ ವಿಭಾಗದಲ್ಲಿ ಲಾರೆನ್ ಬೆಲ್ 12 ವಿಕೆಟ್ ಕಬಳಿಸಿ ರೆಡ್ ಆರ್ಮಿ ಫೈನಲ್ಗೆ ಬರುವಂತೆ ಮಾಡಿದ್ರು. ಜೊತೆಗೆ ಫೈನಲ್ ಪಂದ್ಯದಲ್ಲಿಯೂ ರನ್ ನಿಯಂತ್ರಿಸಿ ಮೋಡಿ ಮಾಡಿದ್ರು. ಹಾಗೆ WPL ಗೆದ್ದ RCBಗೆ 6 ಕೋಟಿ ರೂಪಾಯಿ ಬಹುಮಾನ ಹಣ ಸಿಕ್ಕಿದೆ. ಬಳಿಕ ಮಾತನಾಡಿದ ನಾಯಕಿ ಸ್ಮೃತಿ ಮಂದಾನ ಕನ್ನಡ ಪ್ರೇಮವನ್ನ ಮರೆಯಲಿಲ್ಲ. ಮೊದಲ ಬಾರಿಗೆ ತಂಡ ಕಿರೀಟ ಗೆದ್ದಾಗ ಈ ಸಲ ಕಪ್ ನಮ್ದು ಎಂದಿದ್ರು. ನಿನ್ನೆ ಈ ಸಲವೂ ಕಪ್ ನಮ್ದೇ ಅಂತ ಸ್ಮೃತಿ ಉದ್ಗರಿಸಿದ್ದಾರೆ. ಇದನ್ನ ನಾನು 2024ರಲ್ಲೂ ಹೇಳಿದ್ದೆ, ಮತ್ತೊಮ್ಮೆ ಹೇಳ್ತಿದ್ದೇನೆ, ಈ ಸಲವೂ ಕಪ್ ನಮ್ದು ಅಂತ ಹೇಳಿದ್ದಾರೆ. ಇನ್ನು WPLನಲ್ಲಿ RCB ಮತ್ತೆ ಚಾಂಪಿಯನ್ ಆಗಿದ್ದಕ್ಕೆ ಕಿಂಗ್ ಕೊಹ್ಲಿ ಖುಷಿಯಾಗಿದ್ದಾರೆ. ಈ ಬಗ್ಗೆ ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿರುವ ಕೊಹ್ಲಿ ಬಿಗ್ ಕಂಗ್ರಾಟ್ಸ್ ಹೇಳಿದ್ದಾರೆ. ಮತ್ತೆ ಚಾಂಪಿಯನ್ಸ್, RCB ಬಾವುಟ ಹಾರಾಡ್ತಿದೆ. ನಮ್ಮೆಲ್ಲರಿಗೂ ಹೆಮ್ಮೆ ಪಡುವಂತ ವಿಷಯ. ಸ್ಮೃತಿ ಮತ್ತು ಇಡೀ ಟೀಮ್ಗೆ, ಮ್ಯಾನೇಜ್ಮೆಂಟ್ಗೆ ಈ ದೊಡ್ಡ ಗೆಲುವಿಗೆ ಬಿಗ್ ಕಂಗ್ರಾಟ್ಸ್. ನೀವು ಖಂಡಿತ ಇದಕ್ಕೆ ಅರ್ಹರು. ಈ ಕ್ಷಣ ಎಂಜಾಯ್ ಮಾಡಿ. ನಮ್ಮ ಫ್ಯಾನ್ಸ್ ಪ್ರೀತಿಯನ್ನ ಸ್ವೀಕರಿಸಿ. ವಿರಾಟ್ ಕೊಹ್ಲಿ. ಸ್ಮೃತಿ ಮಂದಾನ ನಾಯಕತ್ವಕ್ಕೆ ಇಡೀ ಕರ್ನಾಟಕವೇ ಫಿದಾ ಆಗಿದೆ. ಕ್ರಿಕೆಟ್ ಕ್ರಶ್ ಸ್ಮೃತಿ RCBಯನ್ನ ಮುನ್ನಡೆಸಿದ ರೀತಿ ನಿಜಕ್ಕೂ ಅಭಿನಂದನಾರ್ಹ. ಈ ಬಗ್ಗೆ ಮಾತನಾಡಿರುವ ದಿನೇಶ್ ಕಾರ್ತಿಕ್, ಸ್ಮೃತಿ ನೀನು ಬೈ ಬರ್ತ್ ಲೀಡರ್ ಅಂತ ಕೊಂಡಾಡಿದ್ದಾರೆ. You are a born leader, Smriti Mandana. You are there for the big things that's cut out for you in life. Today was special. RCB ಮಹಿಳಾ ತಂಡಕ್ಕೆ ಅಭಿನಂದನೆಗಳ ಮಹಾಪುರವೇ ಹರಿದು ಬರ್ತಾ ಇದೆ. WPL ಕಿರೀಟ ಗೆದ್ದ ಮಹಿಳಾ ಆಟಗಾರ್ತಿಯರಿಗೆ CM ಸಿದ್ದರಾಮಯ್ಯ ಶುಭ ಹಾರೈಸಿದ್ದಾರೆ. ಈ ಸಲ ಕಪ್ ನಮ್ದು ಅಂತ ಹೊಗಳಿದ್ದಾರೆ. ಮತ್ತೊಮ್ಮೆ RCB ಮಹಿಳೆಯರ ತಂಡ WPL ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿದೆ. ಪಂದ್ಯಕೂಟದುದ್ದಕ್ಕೂ ಉತ್ಕೃಷ್ಟ ಪ್ರದರ್ಶನ ನೀಡ್ತಾ ಬಂದ ನಮ್ಮ RCB ತಂಡ ಇಂದಿನ ಫೈನಲ್ ಪಂದ್ಯದಲ್ಲಿ ಡೆಲ್ಲಿ ತಂಡವನ್ನ ಸೋಲಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದು ನೋಡಿ ಖುಷಿಯಾಯಿತು. ಸಂಘಟಿತ ಹೋರಾಟದ ಮೂಲಕ ಟ್ರೋಫಿ ಗೆದ್ದ ನಮ್ಮ RCB ಹೆಣ್ಮಕ್ಕಳಿಗೆ ಅಭಿನಂದನೆಗಳು. ಈ ಸಲ ಕಪ್ ನಮ್ದು ಅಂತ ಪೋಸ್ಟ್ ಮಾಡಿದ್ದಾರೆ. WPLನಲ್ಲಿ RCB ದಿಗ್ವಿಜಯ ಸಾಧಿಸಿದ್ದಕ್ಕೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅಭಿನಂದನೆ ಸಲ್ಲಿಸಿದ್ದಾರೆ. ಮಹಿಳಾ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು. ಫೈನಲ್ಗೆ ಇದು ನಿಜವಾಗಿಯೂ ಸೂಕ್ತವಾದ ಆಟ. ಈ ಸಲ ಕೂಡ ಕಪ್ ನಮ್ಮದೇ ಅಂತ ಇಡೀ ಟೀಮ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕೂಡ ಟ್ವೀಟ್ ಮಾಡಿ RCB ಮಹಿಳಾ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. 2026ರ WPL ಪ್ರಶಸ್ತಿಯನ್ನ ಗೆದ್ದು ಮಹಿಳಾ ಕ್ರಿಕೆಟ್ನಲ್ಲಿ ಮತ್ತೊಂದು ಹೆಮ್ಮೆಯ ಅಧ್ಯಾಯವನ್ನು ಬರೆದ RCB ಮಹಿಳೆಯರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಸ್ಮೃತಿ ಮಂದನ ಅವರ ನಾಯಕತ್ವದಲ್ಲಿ ಮತ್ತು ತಂಡದ ಪ್ರತಿಯೊಬ್ಬ ಸದಸ್ಯರ ಅತ್ಯುತ್ತಮ ಸಂಘಟಿತ ಪ್ರದರ್ಶನದೊಂದಿಗೆ RCB ಮಹಿಳೆಯರು ತಮ್ಮ 2ನೇ ಚಾಂಪಿಯನ್ಶಿಪ್ ಗೆಲ್ಲಲು ಶ್ರೇಷ್ಠ ಪ್ರದರ್ಶನ ನೀಡಿದ್ದಾರೆ.
ಈ ಗಮನಾರ್ಹ ಸಾಧನೆ ಭಾರತದಲ್ಲಿ ಮಹಿಳಾ ಕ್ರೀಡಾಪಟುಗಳ ಸಮರ್ಪಣೆ, ಶಿಸ್ತು ಮತ್ತು ಸಾಧನೆಯ ಮೇರು ಇತಿಹಾಸದ ವೈಭವವನ್ನ ಮರಳಿ ಸುವರ್ಣಾಕ್ಷರಗಳಲ್ಲಿ ಬರೆದಂತೆ ಆಗಿದೆ. ಇದೇ ರೀತಿ ನಮ್ಮ ಆರ್ಸಿಬಿ ತಂಡ ನಿರಂತರ ಯಶಸ್ಸು ಸಾಧಿಸಲಿ, ಇಂತಹ ಅಸಂಖ್ಯಾತ ಅದ್ಭುತ ಕ್ಷಣಗಳಿಗೆ ಸಾಕ್ಷಿಯಾಗಲಿ ಎಂದು ಶುಭ ಹಾರೈಸುತ್ತೇನೆ. ಎಚ್.ಡಿ. ಕುಮಾರಸ್ವಾಮಿ, ಕೇಂದ್ರ ಸಚಿವ. ಆರ್ಸಿಬಿ ಮಹಿಳಾ ತಂಡಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಅಭಿನಂದನೆ ಸಲ್ಲಿಸಿದ್ದು, ಇತಿಹಾಸ ಮರುಕಳಿಸಿದೆ ಅಂತ ಪೋಸ್ಟ್ ಹಾಕಿದ್ದಾರೆ. ಇತಿಹಾಸ ಮರುಕಳಿಸಿದೆ. ಕೆಂಪು ಮತ್ತು ಬಂಗಾರದ ಬಣ್ಣದಲ್ಲಿ ವಿಜಯದ ನಗು ಅರಳಿದೆ. WPL 2026ರ ಚಾಂಪಿಯನ್ ಪಟ್ಟವನ್ನ ಮತ್ತೊಮ್ಮೆ ಅಲಂಕರಿಸಿದ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಹಿಳಾ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು. ನಮ್ಮ ಹುಡುಗಿಯರು ತೋರಿದ ಶಿಸ್ತು, ಏಕತೆ ಮತ್ತು ಕೆಚ್ಚೆದೆಯ ಆಟ ಅದ್ಭುತ. ಒಮ್ಮೆ ಗೆದ್ದರೆ ಅದು ಅದೃಷ್ಟ, ಪದೇ ಪದೇ ಗೆದ್ದರೆ ಅದು ಸಾಮ್ರಾಜ್ಯ. ನಮ್ಮ ಆಳ್ವಿಕೆ ಶುರುವಾಗಿದೆ. ಈ ಸಲ ಕೂಡ ಕಪ್ ನಮ್ದೇ ಎಂದ್ರು ಲಕ್ಷ್ಮೀ ಹೆಬ್ಬಾಳ್ಕರ್. ನಿತ್ಯ ಪೂಜೆ ಹೆಸರಿನಲ್ಲಿ ಬೆಳಬೆಳಗ್ಗೆ ನಾಡಿಗೆ ದರ್ಶನವನ್ನ ಕೊಡ್ತಾ ಇದ್ದ ಜ್ಯೋತಿಷಿ ಕಮಲಾಕರ್ ಕದ್ದು ಮುಚ್ಚಿ ಆಂಟಿ ಜೊತೆ ರೀಲ್ಸ್ ಮಾಡ್ತಾ ನಿತ್ಯ ಆಂಟಿ ಪೂಜೆಯಲ್ಲಿ ನಿರತನಾಗಿದ್ದ. ಆಂಟಿ ಲವರ್ ಕಮಲಾಕರ್ನ ಪ್ರೇಯಸಿ ಸುಚಿತ್ರಾಳ ಇನ್ಸ್ಟಾ ಬಯೋ ಹಲವು ಅನುಮಾನವನ್ನ ಮೂಡಿಸಿದೆ. ಎಲ್ ನೋಡಿ, ನೊಂದ ಹೃದಯ, ಪ್ರೀತಿ ಮಾಡಬಾರದು, ಮಾಡಿದ್ರೆ ಮೋಸ ಹೋಗಬಾರದು ಎನ್ನುವ ಬರಹ. ಇನ್ನು ಇಷ್ಟು ದಿನ ಪ್ರೀತಿ ಗೀತೆ, ಇನ್ನು ಮೇಲೆ ಓನ್ಲಿ ಮನಿ ಅಂದ್ರೆ ಹಣ, ಅದು ಇಂದು ಮುಂದು ಎಂದು ಅಂತ ಇನ್ಸ್ಟಾ ಬಯೋದಲ್ಲಿ ಹಾಕಿದ್ದಾಳೆ. ಜ್ಯೋತಿಷಿ ಕಮಲಾಕರ್ ಭಟ್ ಸುಚಿತ್ರಾ ಮಾತಾಡಿದ್ದಾರೆ ಎನ್ನಲಾದ ಅಸಹ್ಯಕರ ಆಡಿಯೋ ವೈರಲ್ ಆಗಿದೆ. ಈ ಆಡಿಯೋದಲ್ಲಿ ನಾನೇ 4 ತಿಂಗಳು ಅವಳ ಹಿಂದೆ ನಾಯಿ ತರ ಹೋದೆ ಅಂತ ಕಮಲಾಕರ್ ಭಟ್ 3 ಬಿಟ್ಟವನಂತ ಹೇಳಿದ್ದಾನೆ. ನೀನು ಇವಳನ್ನ ಇನ್ನೊಂದು ವಿಷಯ ನಿಂಗೆ ಗೊತ್ತಿಲ್ಲ ನಂಗೆ, ಇವಳೇ ನನ್ನ ಸರ್ವಸ್ವ, ಇವಳನ್ನು ಪಡಿಬೇಕು ಅನ್ನುವಂತ ದೃಷ್ಟಿಯಿಂದ ಅವಳು ಏನು ಮಾಡಿದ್ರು ಕೂಡ ನಾಯಿ ತರದಲ್ಲಿ ಅವಳ ಹಿಂದೆ ಓಡಾಡ್ದ ನಾನು. ಅವಳು ನನ್ನ ಹಿಂದೆ ಬಂದವಳಲ್ಲ, ಅವಳಿಗೆ ಒಮ್ಮೆಲೆ ಬೇಕು ಅಂತಂದ್ರೆ ಚಿಟಿಕೆ ಹೊಡೆದ್ರೆ 1000 ನಾಯಿಗಳು ಎದುರುಗಡೆಗೆ ಬಬೋ ಅಂತ ಹೇಳಿ ಬರಂತ ಬಿದ್ವು. ಆದ್ರೆ 4 ತಿಂಗಳ ಪರಿಶ್ರಮದ ಫಲವಾಗಿ ಭಗವಂತ ನಂಗೆ ಕೊಟ್ಟ ಅಂತ ಅನ್ಕೊಂಡಿದೀನಿ. ಗೊತ್ತಾಯ್ತಾ ಮೇಡಮ್? ನನ್ನ ತಾಯಿ ನಿತ್ಯವೂ ನನಗೆ ಮತ್ತು ನನ್ನ ತಂಗಿಗೆ ಚಿತ್ರಹಿಂಸೆ ನೀಡ್ತಿದ್ರು ಅಂತ ಸುಚಿತ್ರಾ ಪುತ್ರಿ ಅಳಲು ತೋಡ್ಕೊಂಡಿದ್ದಾರೆ. ಇನ್ನು ಸುಚಿತ್ರಾಗೆ ಕಮಲಾಕರ್ 2 ಕಾರು, 1 ಬುಲೆಟ್ ಬೈಕ್ ಕೊಡಿಸಿದ್ದ ಅಂತ ಸ್ಥಳೀಯರು ಹೇಳಿದ್ದಾರೆ. ನಾನು ಕರ್ಕೊಂಡು ಹೋಗು ಅಪ್ಪ, ಅಂದರೆ ನಾನು ಇಲ್ಲಿ ಇರೋಕ್ಕಾಗ್ತಾಯಿಲ್ಲ, ಹಿಂಸೆ ಕೊಡ್ತಾ ಇದ್ದಾರೆ, ಅದಕ್ಕೆ ನಾನು ಕರ್ಕೊಂಡು ಹೋಗು ಅಂತ ಹೇಳಿ ನಾನು ಹಾಕಿದ್ದೆ. ನಾನು ಸತ್ತೋಗ್ತೀನಿ, ನಾನು ಬಂದು ಕರ್ಕೊಂಡು ಹೋಗು ಅಂತ ಹೇಳಿ ಹಾಕಿದ್ದೆ. ಅಮ್ಮ ನೀನು ಹೋಗು, ನನ್ನ ಮನೇಲಿ ಇರಬೇಡ, ಇಲ್ಲ ನೀನು ವಿಷ ಹಾಕ್ಕೊತೀನಿ ಅಂತ ಈ ಥರ ಬೆದರಿಕೆ ಹಾಕ್ತಾಯಿದ್ರು. ಅವರು ಚೆನ್ನಾಗೇ ಇದ್ರಲ್ಲ, ಕಾರು ತಗೊಂಡಿದ್ದಾರೆ, ಕಾರ್ ಇದೆ, 2-3 ಕಾರು, ಒಂದು ತಾರಾ ಕಾರ್ ತಗೊಂಡ್ರು, ಒಂದು ಇದೆಂಥದ್ದು ಕಾರ್ ತಗೊಂಡ್ರು, ಇನ್ನೊಂದು ಕಾರ್ ತಗೊಂಡ್ರೆ ಬುಲೆಟ್ ಏನೋ ತಗೊಂಡಿದ್ದಾರೆ. ಅಮ್ಮನೇ ಓಡಿಸೋದು, ಅವರು ಓಡಿಸ್ತಾ ಇದ್ರು. ಮೇಘಾಲಯ ಹನಿಮೂನ್ ಮರ್ಡರ್ ಕೇಸ್ ಮಾಸುವ ಮುನ್ನವೇ ರಾಜಸ್ಥಾನದಲ್ಲೊಂದು ಹನಿಮೂನ್ ಮರ್ಡರ್ ನಡೆದಿದೆ. ಅಂಜು ಎಂಬಾಕೆ ಮದುವೆಯಾದಂಥ 3 ತಿಂಗಳಲ್ಲಿ ಪ್ರಿಯಕರ ಸಂಜು ಎಂಬಾತನ ಜೊತೆ ಸೇರಿ ಪತಿ ಆಶಿಷ್ನ ಹತ್ಯೆಗೈದಿದ್ದಾಳೆ. ಜನವರಿ 30ರಂದು ರಾತ್ರಿ ಊಟದ ಬಳಿಕ ವಾಕಿಂಗ್ ನೆಪದಲ್ಲಿ ಕರೆದುಕೊಂಡು ಹೋಗಿದಾಗ ಪ್ರಿಯಕರ ಮತ್ತು ಆತನ ಸ್ನೇಹಿತರು ಹತ್ಯೆ ಮಾಡಿದ್ದಾರೆ. ಹಿಟ್ ಅಂಡ್ ರನ್ ಅಂತ ಬಿಂಬಿಸುವುದಕ್ಕೆ ಹೋದಂತ ಪತ್ನಿ ಅಂಜು ಪ್ರಿಯಕರ ಸಂಜು ಜೊತೆಗೆ ಇದೀಗ ಲಾಕ್ ಆಗಿದ್ದಾರೆ. ಪ್ರಿಯಕರನಿಗಾಗಿ ಹೆಂಡತಿನೇ ಗಂಡನನ್ನ ಹತ್ಯೆ ಮಾಡಿ ಅಪಘಾತ ಅಂತ ಬಿಂಬಿಸಿ ನಾಟಕವಾಡಿದ ಪ್ರಕರಣವನ್ನ ಸೂಲಿಬೆಲೆ ಪೊಲೀಸರು ಬಯಲಿಗೆಳೆದಿದ್ದಾರೆ. ಹೊಸಕೋಟೆ ತಾಲೂಕಿನ ಸಿದ್ದೇನಹಳ್ಳಿ ಅಶೋಕ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಿಯಕರನಿಗಾಗಿ ಗಂಡನನ್ನೇ ಕೊಲ್ಲೋದಕ್ಕೆ ಹೆಂಡತಿ ಪುಷ್ಪ 2 ಲಕ್ಷ ರೂಪಾಯಿ ನೀಡಿದ್ಲು ಅಂತ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದೆ. ಕೊಲೆಗೈದು ಅಪಘಾತ ಅಂತ ಬಿಂಬಿಸೋದಕ್ಕೆ ಮುನೀನ್ರಾ ಎಂಬಾತನಿಗೆ ಡೀಲ್ ಒಪ್ಪಿಸಿದ್ಲು. ಸದ್ಯ 4 ಆರೋಪಿಗಳನ್ನ ಬಂಧಿಸಿದ ಸೂಲಿಬೆಲೆ ಪೊಲೀಸರು ಜನವರಿ 24ರಂದು ರಾಡ್ನಿಂದ ಹೊಡೆದು ಅಶೋಕ್ ಕೊಲೆಗೈಯಲಾಗಿತ್ತು. ವಿವಾಹಿತ ಮಹಿಳೆ ಜೊತೆ ಸಿಕ್ಕಿಬಿದ್ದ ಕಾಂಗ್ರೆಸ್ ಮುಖಂಡ ರಾಹಿಲ್ ಶರೀಫ್ಗೆ ಹಿಗ್ಗಾಮುಗ್ಗಾ ಥಳಿಸಲಾಗಿದೆ. ಚಿಕ್ಕಮಗಳೂರು ನಗರದ ಗಾಂಧಿನಗರದಲ್ಲಿ ಮಚ್ಚು ಹಿಡಿದು ಯುವಕರ ಗುಂಪು ಹಲ್ಲೆ ನಡೆಸಿದೆ. ಇನ್ನೊಂದೆಡೆ ವಿವಾಹಿತೆ ಮಹಿಳೆಯ ಗಂಡ ಈ ಬಗ್ಗೆ ಮಾತನಾಡಿದ್ದು, ನಾವು ಗಂಡ ಹೆಂಡತಿ ದೂರವಾಗಿ 1 ವರ್ಷವಾಯ್ತು, ಇಬ್ಬರು ಬೇರೆ ಬೇರೆ ಇದ್ದೀವಿ, ಅದಕ್ಕೆ ಕಾರಣ ರಾಹಿಲ್ ಶರೀಫ್ ಎಂದಿದ್ದಾರೆ. ಆದ್ರೆ ರಾಹಿಲ್ ಶರೀಫ್ನದ್ದು ಯಾವುದೇ ತಪ್ಪಿಲ್ಲ, ಅವರು ನನ್ನ ಸ್ನೇಹಿತ, ಮಾತ್ರೆ ತಂದಿದ್ರು ಅಷ್ಟೇ ಅಂತ ವಿವಾಹಿತ ಮಹಿಳೆ ಸ್ಪಷ್ಟನೆಯನ್ನ ನೀಡಿದ್ದಾರೆ.
ರಾಯಲ್ ಶರೀಫ್ ಅವ್ರದ್ದು ಯಾವುದೇ ತಪ್ಪಿಲ್ಲ. ನನ್ಗೆ ಹುಷಾರಿರ್ಲಿಲ್ಲ ಅಂತ ರಾಯಲ್ ಶರೀಫ್ ಅವರಿಗೆ ಸ್ವಲ್ಪ ಮೆಡಿಸಿನ್ ತರ್ಲಿಕ್ಕೆ ಹೇಳಿದ್ದೆ. ಅವ್ರು ನನಗೆ ಫ್ರೆಂಡ್ ಅಷ್ಟೇ. ಸಂಸತ್ ಬಜೆಟ್ ಅಧಿವೇಶನ ಕಳೆದ 4 ದಿನಗಳಿಂದ ಭಾರಿ ಹೈಡ್ರಾಮಾಗಳಿಗೆ ಸಾಕ್ಷಿಯಾಗಿದೆ. 4 ದಿನಗಳಿಂದ ಸದನದ ಬಾವಿಗಿಳಿದು ಪ್ರತಿಭಟಿಸ್ತಾ ಇರುವಂತಹ ವಿಪಕ್ಷಗಳ ಸಂಸದರು ನಿನ್ನೆ ಕೂಡ ಪ್ರತಿಭಟನೆ ನಡೆಸಿದರು. ಇದರ ಮಧ್ಯೆಯೇ ಲೋಕಸಭೆಯಲ್ಲಿ ಪ್ರಧಾನಿಗಳ ಉತ್ತರವೇ ಇಲ್ಲದೆ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯ ಅಂಗೀಕರಿಸಲಾಗಿದೆ. ರಾಜ್ಯಸಭೆಯಲ್ಲಿ ಮಾತನಾಡಿದಂತ ಮೋದಿ ಕಾಂಗ್ರೆಸ್ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ದಾರೆ. राष्ट्रपति अभिभाषण पर धन्यवाद प्रस्ताव को सभा के मतदान के लिए रखता हूं. जो सदस्य इसके पक्ष में हाँ गए, सदस्य विरोध में ना गए, मेरे विचार में निर्णय हाँ वालों के पक्ष हुआ. ರಾಜ್ಯಸಭೆಯಲ್ಲಿ ಮೋದಿ ಭಾಷಣ ಆರಂಭಿಸ್ತಾ ಇದ್ದಂತೆಯೇ ವಿಪಕ್ಷಗಳ ಸದಸ್ಯರು ಘೋಷಣೆ ಕೂಗಿ ಭಾಷಣಕ್ಕೆ ಅಡ್ಡಿಪಡಿಸಿದರು. ಲೋಕಸಭಾ ವಿಪಕ್ಷ ನಾಯಕರಿಗೆ ಮಾತನಾಡಲು ಅವಕಾಶ ಕೊಡಿ ಅಂತ ಘೋಷಣೆ ಕೂಗಿದರು. ಈ ವೇಳೆ ಎದ್ದು ನಿಂತು ಘೋಷಣೆ ಕೂಗ್ತಾ ಇದ್ದ ಮಲ್ಲಿಕಾರ್ಜುನ್ ಖರ್ಗೆಗೆ ನೀವು ಹಿರಿಯರು ಕುಳಿತುಕೊಂಡೇ ಘೋಷಣೆ ಕೂಗಬಹುದು ಅಂತ ಮೋದಿ ಕುಟುಕಿದ್ರು. आदरणीय सभापति जी, मेरी एक प्रार्थना है. आदरणीय खरगे जी की उम्र देखते हुए वो बैठ करके भी नारे बोल सकते हैं तो अच्छा होगा, ताकि उनको कष्ट न हो. ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಮೇಲೆ ಹಲ್ಲೆ ಮಾಡಲು ಸಂಚು ಮಾಡಿದ ಶಂಕೆ ವ್ಯಕ್ತವಾಗಿದೆ. ದೈಹಿಕವಾಗಿ ಮೋದಿ ಮೇಲೆ ಹಲ್ಲೆ ನಡೆಸಲು ಕಾಂಗ್ರೆಸ್ ಸಂಸದರು ಸಂಚು ಮಾಡಿದ ಶಂಕೆ ಇದೆ. ಹೀಗಾಗಿ ಲೋಕಸಭೆಯಲ್ಲಿ ಮೋದಿ ಭಾಷಣವನ್ನು ಸ್ಪೀಕರ್ ಸ್ಥಗಿತಗೊಳಿಸಿದ್ದಾರೆ. ಪ್ರಧಾನಿ ಮೇಲೆ ಕೈ ಎತ್ತುತ್ತಾರೆ ಅನ್ನೋದು ಶುದ್ಧ ಸುಳ್ಳು ಅಂತ ಸಂಸದೆ ಪ್ರಿಯಾಂಕಾ ಗಾಂಧಿ ಹೇಳಿದ್ದಾರೆ. ಮೋದಿ ಮೇಲೆ ಹಲ್ಲೆ ಮಾಡುತ್ತಾರೆ ಅನ್ನೋ ವಿಚಾರವೇ ಶುದ್ಧ ಸುಳ್ಳು. ಈ ರೀತಿ ಯಾರು ಯೋಚಿಸುವುದಿಲ್ಲ. ಪ್ರಧಾನಿ ಮೋದಿ ಸ್ಪೀಕರ್ ಹಿಂದೆ ಅವಿತುಕೊಂಡಿದ್ದಾರೆ ಅಂತ ಪ್ರಿಯಾಂಕಾ ಗಾಂಧಿ ಪ್ರತಿಕ್ರಿಯಿಸಿದ್ದಾರೆ. Absolute lie. There is no question of anybody raising any hands on the Prime Minister, trying to hurt him or any such thing. There is no question. So it is absolutely wrong of anybody to say that there was any such plan. There was no such plan. And I'm sorry, but the Prime Minister is now hiding behind the Speaker. They are making the Speaker say all this. ಬ್ಯಾಲೆಟ್ ಪೇಪರ್ನಲ್ಲೇ ಗ್ರಾಮ ಪಂಚಾಯತ್ ಚುನಾವಣೆ ನಡೆಸಲು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ. ಬ್ಯಾಲೆಟ್ ಪೇಪರ್ ಬಳಕೆಗೆ ವಿಧೇಯಕಕ್ಕೆ ತಿದ್ದುಪಡಿ ತರಲಾಗಿದೆ. ಈಗಾಗಲೇ ಜಿಬಿಎ ವ್ಯಾಪ್ತಿಗೆ ತಿದ್ದುಪಡಿ ತರಲಾಗಿತ್ತು. ಈಗ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಚುನಾವಣೆಗೂ ಬ್ಯಾಲೆಟ್ ಪೇಪರ್ ಬಳಕೆಗೆ ಅವಕಾಶ ಕಲ್ಪಿಸಲಾಗಿದೆ. ಚುನಾವಣಾ ಆಯೋಗದ ಎಸ್ಐಆರ್ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಅಪೂರ್ಣವಾಗಿ ವಿಷಯ ಮುಂದೂಡಿಕೆಯಾಗಿದೆ. ಬಿಹಾರ ಚುನಾವಣೆ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಪ್ರಶಾಂತ್ ಕಿಶೋರ್ ಅರ್ಜಿ ಸಲ್ಲಿಸಿದ್ದಾರೆ. ಜನಸ್ವರಾಜ್ ಪಕ್ಷ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುವ ಸಾಧ್ಯತೆ ಇದೆ. ಮಹಿಳಾ ರೋಜ್ಗಾರ್ ಯೋಜನೆಯಡಿ ಮಹಿಳೆಯರಿಗೆ ತಲಾ 10,000 ರೂಪಾಯಿಗಳನ್ನು ವರ್ಗಾಯಿಸಲಾಗಿದೆ. ಈ ಮೂಲಕ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಲಾಗಿದೆ. ಮರು ಚುನಾವಣೆ ನಡೆಸಬೇಕು ಅಂತ ಆಗ್ರಹಿಸಿದೆ. ಇನ್ನು 4-5 ದಿನಗಳಲ್ಲಿ ವ್ಯಾಪಾರ ಒಪ್ಪಂದ ಸಂಬಂಧ ಭಾರತ ಅಮೆರಿಕ ಜಂಟಿ ಹೇಳಿಕೆ ನೀಡುತ್ತವೆ ಅಂತ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಜೊತೆಗೆ ಮಾರ್ಚ್ ತಿಂಗಳಲ್ಲಿ 2 ದೇಶಗಳ ಮಧ್ಯೆ ಸಮಗ್ರವಾದ ಒಪ್ಪಂದಕ್ಕೆ ಸಹಿ ಬೀಳಬಹುದು ಎಂದಿದ್ದಾರೆ. ಸಾಲು ಒಪ್ಪಂದ ಮಾಡಿಕೊಳ್ತಾ ಇರುವಂತಹ ಭಾರತ ಈವರೆಗೆ 8 ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಅಮೆರಿಕದ ಜೊತೆ ಒಂದು ಸಹಿಯಾದರೆ 9ನೇ ವ್ಯಾಪಾರ ಒಪ್ಪಂದವಾಗಲಿದೆ ಅಂತ ಗೋಯಲ್ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಪ್ರಾರಂಭಿಸಿರುವಂತಹ ಭಾರತ್ ಟ್ಯಾಕ್ಸಿ ಸಹಕಾರಿ ಟ್ಯಾಕ್ಸಿ ಸೇವೆಗೆ ಕೇಂದ್ರ ಗೃಹ ಹಾಗೂ ಸಹಕಾರಿ ಸಚಿವ ಅಮಿತ್ ಶಾ ಉದ್ಘಾಟಿಸಿದ್ದಾರೆ. ಓಲಾ ಮತ್ತು ಊಬರ್ಗೆ ಪೈಪೋಟಿ ನೀಡುವುದಕ್ಕೆ ಕೇಂದ್ರ ಸರ್ಕಾರವೇ ಭಾರತ್ ಟ್ಯಾಕ್ಸಿ ಸೇವೆ ಆರಂಭಿಸಿದೆ. ಇಲ್ಲಿ ಚಾಲಕರು ಕೇವಲ ನೌಕರರಾಗಿರದೆ ಸಹಕಾರಿ ಸಂಘದ ಸದಸ್ಯರಾಗಿ ಲಾಭದ ಪಾಲನ್ನ ಪಡೆಯಲಿದ್ದಾರೆ. ಆರಂಭಿಕ ಹಂತದಲ್ಲಿ ದೆಹಲಿ, ಎನ್ಸಿಆರ್ ಮತ್ತು ಗುಜರಾತ್ನ ಪ್ರಮುಖ ನಗರಗಳಲ್ಲಿ ಲಭ್ಯವಿರಲಿದೆ. ಮುಂದಿನ ದಿನಗಳಲ್ಲಿ ಬೆಂಗಳೂರು ಸೇರಿದಂತೆ ದೇಶದ ಮಹಾನಗರಗಳಿಗೆ ವಿಸ್ತರಿಸುವುದಕ್ಕೆ ಚಿಂತಿಸಲಾಗಿದೆ. ಚಂದ್ರಯಾನ 4 ಮತ್ತು 5 ಮಿಷನ್ಗಳ ಕೆಲಸ ಚುರುಕುಗೊಂಡಿದ್ದು 2028ರ ಸುಮಾರಿಗೆ ಈ ಮಿಷನ್ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಅಂತ ಇಸ್ರೋ ಅಧ್ಯಕ್ಷರು ಹೇಳಿದ್ದಾರೆ. ಪುಣೆಯ ಡಿವೈ ಪಾಟೀಲ್ ಇಂಟರ್ನ್ಯಾಷನಲ್ ವಿವಿಯ 5ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಮಾತನಾಡಿದಂತ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಈ ಮಾಹಿತಿ ನೀಡಿದ್ದಾರೆ.
ಮಾಲೂರು ವಿಧಾನಸಭಾ ಕ್ಷೇತ್ರದ ಮತಗಳ ಮರು ಎಣಿಕೆ ಆದೇಶ ಪ್ರಕರಣ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಶಾಸಕ ಕೆವೈ ನಂಜೇಗೌಡ ಹೆಚ್ಚು ಮತಗಳನ್ನು ಪಡೆದಿದ್ದಾರೆ. ಕೆವೈ ನಂಜೇಗೌಡ ಶಾಸಕರಾಗಿ ಮುಂದುವರಿಯುತ್ತಾರೆ ಅಂತ ಆದೇಶ ನೀಡಿದೆ. ಈ ಆದೇಶ ಬರ್ತಿದ್ದಂತೆ ಪ್ರತಿಕ್ರಿಯಿಸಿದ ನಂಜೇಗೌಡ, ಇದು ಸತ್ಯಕ್ಕೆ ಸಿಕ್ಕ ಜಯ, ನ್ಯಾಯ ದೇವತೆಗೆ ನಾನು ಕೈ ಮುಗಿಯುವೆ ಎಂದಿದ್ದಾರೆ. ಕಳೆದ 2 ವರ್ಷಗಳಿಂದ ಮಾನಸಿಕವಾಗಿ ಸಾಕಷ್ಟು ನೋವು ಅನುಭವಿಸಿದ್ದೆ. ಮಾಲೂರು ಚುನಾವಣಾ ಫಲಿತಾಂಶದ ಬಗ್ಗೆ ಹಲವರು ಸುಳ್ಳು ಹೇಳ್ತಿದ್ರು. ಸುಪ್ರೀಂ ಕೋರ್ಟ್ ಆದೇಶದಿಂದ ಇದಕ್ಕೆಲ್ಲ ತೆರೆ ಬಿದ್ದಿದೆ ಅಂತ ಖುಷಿ ಹಂಚಿಕೊಂಡಿದ್ದಾರೆ. ಇವತ್ತು ಅಂತ್ಯ ಆಗಿದೆ, ಇದಕ್ಕೆ ಕೊನೆ ಆಡಿದೆ, ನ್ಯಾಯ ದೇವತೆ ಇವತ್ತು ಜಯ ಸಿಕ್ಕಿದೆ.